ಮಾಫಿಯಾನೇ ಇದು, ಮಾಫಿಯಾನೇ. ಅಲ್ಲೇ ತಯಾರಿಕೆ ಮಾಡಿ ಅಲ್ಲಿಂದಾನೇ ಮಾರಾಟ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಕೆಮಿಕಲ್ ಇರುತ್ತೆ ಸರ್. ಬೆಲ್ದಲ್ಲಿ ಮಾಡಲಿ, ಬೆಲ್ದಿಂದ ಮಾಡಲಿ, ಮಣ್ಣಿಂದ ಮಾಡಲಿ, ಎಲ್ಲ ತಗೊಂತಾರೆ. ಪರಿಸರ ಪ್ರೇಮಿಗಳಾಗಿರೋದ್ರಿಂದ ಪರಿಸರ ಉಳಿಸ್ಬೇಕು. ಯಾಕೆ ಅವ್ರೇನಾದ್ರು ಇದೆಯಾ? ಇವ್ರಿಗೆ ಇಷ್ಟು ಓಪನ್ ಆಗಿ ಮಾಡುವಂತ ಧೈರ್ಯ ಯಾರಿಂದ ಬಂದಿದೆ? ಇದು ರಾಜ್ಯಕ್ಕೆ ಅನ್ವಯಿಸಿರೋ ಕಾನೂನು ಮಾರ್ಸ್ ಅನ್ನೋ ಒಂದು ಗ್ರಾಮಕ್ಕೆ ಅನ್ವಯಿಸ್ತಿಲ್ವಾ? ಸರ್, ಇವತ್ತು POP ಗಣೇಶನ ನಿಷೇಧ ಮಾಡಬೇಕು ಅಂತ ನೀವೆಲ್ಲ ರೈತ ಮುಖಂಡರು ಆಗ್ರಹ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಯುವಕರು, ಯುವ ಜನತೆ ಮೆಸೇಜ್ ಜನ ಕೇಳುತ್ತೆ ಅನ್ನೋ ಭಾವನೆ ಏನು? ಪ್ರತಿ ವರ್ಷದಂತೆ ಗಣೇಶ ಹಬ್ಬ ಎಲ್ಲ ವರ್ಷದಂತೆ ಅದ್ದೂರಿಯಾಗಿ ಯುವಕರು ಮಾಡ್ತಾರೆ. ಬಟ್ ಮಾಡೋದನ್ನು ಯುವಕರು ಮೈಂಡ್ಗೆ ಏನು ಬರಬೇಕು ಅಂದರೆ, ಯಾವುದೇ ಥರ ಪರಿಸರಕ್ಕಾಗಲಿ ರೈತರಿಗಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ಹಾನಿ ಆಗಬಾರ್ದು. ಹಾಗಾಗಿ ಮಣ್ಣಿನ ಗಣೇಶ ಮಾಡಲಿ. ಬಟ್ ಈ POP ಗಣೇಶ ಏನು ಮಾರ್ಸಂದ್ರದಲ್ಲಿ ಮಾಡ್ತಿದ್ದಾರೆ, ಇದು ಅಲ್ಲೇ ತಯಾರಿಕೆ ಮಾಡಿ ಅಲ್ಲಿಂದಾನೇ ಮಾರಾಟ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಕೆಮಿಕಲ್ ಇರುತ್ತೆ ಸರ್. ಆ ಕೆಮಿಕಲ್ ಏನಾಗುತ್ತೆ, ಕೆರೆ ಕಟ್ಟೆ ಕುಂಟೆಗಳಿಗೆ ಬಿಟ್ಟಾಗ ಅದು ಕೆಮಿಕಲ್ಲು ದನ ಕರುಗಳಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಹಾನಿ ಆಗ್ತಿದೆ. ಈಗಾಗಲೇ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಈ ವರ್ಷ ನಮಗೆ ನೀರಾವರಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಇದು ನಿಷೇಧ ಆಗಬೇಕು. ಇದಕ್ಕೆ ನಾವು ತೀವ್ರ ವಿರೋಧ ಮಾಡ್ತೀವಿ. ಈಗಾಗಲೇ ಗಮನಕ್ಕೆ ತಂದಿದ್ದು, ಹೋದ ವರ್ಷನೂ ಗಮನಕ್ಕೆ ತಂದಿದ್ದು ಅವ್ರೇನು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ದೊಡ್ಡ ಮುಖಂಡರುಗಳಾಗಿರ್ಬೋದು ಎಲ್ಲ ಮಾಡಿದ್ರು. ಹಾಗಾಗಿ ಇದು ಮುಂದೆ ಬಾಕ್ಲಾಕಿ ಹಿಂದೆಯಿಂದ ಮಾರಾಟ ಕೂಡ ಮಾಡ್ತಾ ಇದ್ರು. ಈ ವರ್ಷ ಅದಾಗಬಾರ್ದು. ಈ ವರ್ಷ ಕಂಪ್ಲೀಟ್ಲಿ ಅದು ಸ್ಟಾಪ್ ಆಗಬೇಕು, ಡೆಮಾಲಿಷನ್ ಆಗಬೇಕು. ಹೀಗಾಗಿ ನಾವು ಇದನ್ನ ವಿರೋಧ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ POP ಗಣೇಶ ನಿಲ್ಲಿಸಲಿಲ್ಲ ಅಂದ್ರೆ ನಮ್ಮ ವಿರೋಧ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವಿದ್ದೀವಿ. ಹೋರಾಟ ಮಾಡಬೇಕು. ಈಗಾಗಲೇ ನೋಡ್ತಿದ್ದೀರಲ್ಲ, ಕೆರೆಕಟ್ಟೆಗಳು ನೀರಿಲ್ಲ, ದನಕರುಗಳು ನೀರು ಕುಡಿಯೋಕೆ ಹೋಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗ್ತಿದೆ. ಈಗ ಎಷ್ಟೋ ಗ್ರಾಮಗಳಲ್ಲಿ ದನಕರುಗಳು ಸಾವನ್ನಪ್ಪಿರೋದು ನಾವು ನೋಡಿದೀವಿ. ನಮ್ಮನ್ನೆಲ್ಲ ಇಲ್ಲಿರೋರು ಯುವಕರುಗಳೆಲ್ಲ ರೈತರ ಮಕ್ಕಳು ತುಂಬಾ ಜನ ಇದ್ದಾರೆ. ಹಾಗಾಗಿ ರೈತರುಗಳಿಗೆ ಅನಾನುಕೂಲ ಆಗ್ತಿದೆ. ಹಾಗಾಗಿ ಇದಕ್ಕೆ ವಿರೋಧ ನಮ್ಮೆಲ್ಲಾ ಕಂಪ್ಲೀಟ್ ಬ್ಯಾನ್ ಮಾಡಬೇಕು, ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು. ಎಲ್ರಿಗೂ ಗೊತ್ತು POP ಗಣೇಶ ಎಲ್ಲೂ ಮಾಡಬಾರ್ದು. ಆದ್ರೂ ಕೂಡ ರಾಜ್ಯಕ್ಕೆ ಅನ್ವಯಿಸಿರೋ ಕಾನೂನು ಮಾರ್ಸ್ ಅನ್ನೋ ಒಂದು ಗ್ರಾಮಕ್ಕೆ ಅನ್ವಯಿಸ್ತಿಲ್ವಾ? ಯಾರು ಕೇಳೋರಿಲ್ವಾ? ಇದಕ್ಕೆ ನಮ್ ವಿರೋಧ ಐತೆ. ಎಲ್ಲಾ ಕಡೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲಾ ಕಡೆ ನಿಷೇಧ ಮಾಡಿದ್ದಾರೆ. ತಹಸೀಲ್ದಾರ್ ಇಂದ ಮನವಿ ಕೊಟ್ಟಿದ್ದೀವಿ. 21/7/2026 ಮನವಿ ಕೊಟ್ಟಿದ್ದೀವಿ. ಮನವಿ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಯಾಕೆ ಬಂದು ಪರಿಶೀಲನೆ ಮಾಡಿಲ್ಲ? ಯಾಕೆ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ತಿಲ್ಲ? ಯಾಕೆ ಅವ್ರೇನಾದ್ರು ಇದೆಯಾ? ಇವ್ರಿಗೆ ಇಷ್ಟು ಓಪನ್ ಆಗಿ ಮಾಡುವಂತ ಧೈರ್ಯ ಯಾರಿಂದ ಬಂದಿದೆ? ಇದು ನಮ್ಮ ಪ್ರಶ್ನೆ. ರೋಡ್ ಪಕ್ಕದಲ್ಲಿ ಇವ್ರದ್ದು 3-4 ಗೋಡನ್ಗಳಿವೆ. ಗೋಡನಲ್ಲಿ ಪೂರ್ತಿ POP ಗಣೇಶನೇ. ಒಂದು 2 ಅಡಿಯಿಂದ ಹಿಡಿದು 10 ಅಡಿ, 15 ಅಡಿ, 20 ಅಡಿವರೆಗೂ POP ಗಣೇಶಗಳನ್ನ ಮಾಡಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ಇದನ್ನ? ಎಲ್ಲರ ಕಾನೂನು ಎಲ್ರಿಗೂ ಒಂದೇ. ಎಲ್ಲಾ ಕಡೆ ಅನ್ವಯಿಸಿರೋ ಕಾನೂನು ಮಾರ್ಸದ ಗ್ರಾಮದಲ್ಲಿ ಅನ್ವಯಿಸ್ತಿಲ್ಲ. ಇದಕ್ಕೆ ನಮ್ದೊಂದು ಪ್ರಶ್ನೆ ಇದೆ, ಆಕ್ಷೇಪ ವ್ಯಕ್ತಪಡಿಸಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಮನವಿ ಕೊಟ್ಟಿರೋದ್ರಿಂದ ತಹಸೀಲ್ದಾರ್, ಪೊಲೀಸ್ ಠಾಣೆ ಆಗಿರ್ಬೋದು, ಮತ್ತೆ ತಹಸೀಲ್ದಾರ್, ಜಿಲ್ಲಾಧಿಕಾರಿ ಎಲ್ಲ ಬಂದು ಇದನ್ನ ಒಂದು ಕ್ರಮ ಕೈಗೊಳ್ಬೇಕು ಅಂತ ಈ ವಿರೋಧ ನಮ್ಮ POP ಗಣೇಶಕ್ಕೆ ವಿರೋಧ ಮಾಡ್ತೀವಿ. ನಾವು ಮನವಿ ಮಾಡಿಕೊಳ್ಳೋದೇನು ಅಂದ್ರೆ, ಶಾಸಕರಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ. ಮಾರ್ಸ್ ಅಂದ್ರೆ ಏನು ಭಾರಿ ದೂರ ಇಲ್ಲ, 10 ಕಿಲೋಮೀಟರ್ ದೂರ ಇರೋದು. ಅವರ ಕಣ್ಣಳಿತೆಯಲ್ಲಿ ಇದು ನಡೀತಾ ಇರ್ತದೆ. ಬಟ್ ಅವ್ರಿಗೆ ಸರಿಯಾಗಿ ಮಾಹಿತಿ ತಿಳಿದಿರಲ್ಲ. ಸೆಷನ್ ಬೇರೆ ನಡೀತಾ ಇದೆ. ಅದ್ರ ಬಗ್ಗೆ ಗಮನ ಕೊಟ್ಟು ಧ್ವನಿ ಎತ್ತಬೇಕು ಅಲ್ಲಿ ಅಂತೀರಾ? ಅದ್ರ ಬಗ್ಗೆ ಗಮನ ಕೊಟ್ಟು ಧ್ವನಿ ಎತ್ತಿ ಅದನ್ನ ನಿಲ್ಲಿಸಬೇಕಾಗಿ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀವಿ. ಎಲ್ಲ ರೈತರಿಗೂ ಗೊತ್ತಿರೋದೇನೆ. ನಾವು ಎಲ್ಲ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಇದ್ರ ಬಗ್ಗೆ ನಾವು ಫುಲ್ ಹೋರಾಟ ಸ್ಟಾರ್ಟ್ ಮಾಡಿದೀವಿ. ಆಗ್ಲೇ ಹೋದಷ್ಟಿಂದನೂ ನಾವು ಇದನ್ನ ಎಲ್ಲರಿಗೂ ಹೇಳ್ತಾ ಬಂದಿದ್ದೀವಿ. POP ಗಣೇಶನ ನಾವು ಕೂಡ ನಿಷೇಧ ಮಾಡಿದ್ದೀವಿ ಇವಾಗ. ಆಮೇಲೆ ಇಲ್ಲಿ ಎಲ್ಲೂ ಕೂಡ ಮಾರಾಟ ಆಗ್ತಾ ಇಲ್ಲ. ಆದ್ರೆ ಮಾರ್ಸಂದ್ರ ಗ್ರಾಮದಲ್ಲಿ ಮಾತ್ರ, ಸುತ್ತಮುತ್ತ ಬೆಂಗಳೂರು ಕೂಡ ಮಾರ್ಸಂದ್ರದಿಂದನೇ POP ಹೋಗ್ತಾ ಇದೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಇಲ್ಲಿ ಬಸವರಾಜ ಅಣ್ಣವರಿದ್ದಾರೆ, ನಮ್ಮ ರೈತರ ಮುಖಂಡರು, ಅವ್ರ ಗಮನಕ್ಕೂ ಬಂದಿರೋದ್ರಿಂದ ಮುಂದಕ್ಕೆ ಈ POP ಗಣೇಶ ಇದೇ ರೀತಿ ಮಾರಾಟ ಆಗ್ತಾ ಇದ್ರೆ ನಾವು ಉಗ್ರ ಹೋರಾಟನ ಮಾಡ್ತೀವಿ. ರಾಜ್ಯ ಮಟ್ಟದಲ್ಲೂ ಕೂಡ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾರೇ ಕೂಡ ಅದಕ್ಕೆ ಬೆಂಬಲ ಮಾಡ್ತಾ ಇರೋರಾಗಿರ್ಬೋದು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಯಾರೇ ಆದ್ರೂ ಕೂಡ ನಾವು ಯಾರಿಗೂ ಭಯ ಬೀಳಲ್ಲ. ಇಲ್ಲೇನಾಗಿದೆ, ನಾವು ಪರಿಸರ ಪ್ರೇಮಿಗಳಾಗಿರೋದ್ರಿಂದ ಪರಿಸರ ಉಳಿಸ್ಬೇಕು. ಈ ಸಲ ಯಾವುದು ಮಳೆ ಇಲ್ಲ, ಏನಿಲ್ಲ, ರೈತರಿಗೆ ತುಂಬಾ ಕಷ್ಟ ಆಗಿದೆ. ಅದರಿಂದ ಎಲ್ಲಾ ರೈತರಿಗೂ ನಾವು ಗಮನ ಇಟ್ಕೊಂಡು
ಕೆರೆ ಕಂಟೆಗಳಿಗೆ ಇವಾಗೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನೀರು ಸೇರಬೇಕು ಅಂತ ನಾವು ಬೇಕಾದಷ್ಟು ಇದನ್ನ ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಹೇಳ್ತಾ ಇರೋದು, ಯಾರೇ ಗಣೇಶ ಕೊಂಡ್ಕೊಬೇಕಾದ್ರೆ ನ್ಯಾಚುರಲ್ ಗಣಪತಿನ ತಗೊಳ್ಳಿ, ಮಣ್ಣಿನ ಗಣಪತಿ ತಗೊಳ್ಳಿ. POP ಗಣಪತಿನ ದಯವಿಟ್ಟು ನಿಷೇಧ ಮಾಡಿ. ಆಮೇಲೆ ನಮ್ಮ ಅಧ್ಯಕ್ಷರುಗಳು ಏನು ಹೇಳಿದ್ದಾರೆ ಅಂದರೆ, ತಗೊಳೋರಾಗಿರ್ಬೋದು ಮಾರೋರಾಗಿರ್ಬೋದು ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ನಿಮ್ಮ ಜಾಗ್ರತೆಯಲ್ಲಿರಿ. ಎಲ್ಲ ಹುಡುಗರು ಗಣೇಶ ಇಡಿ, ಅದನ್ನ ನಾವು ಕೇಳ್ಕೊಂತೀವಿ. ಗಣೇಶನ್ ನಾವು ಯಾವತ್ತೂ ವಿರುದ್ಧ ಮಾಡಿಲ್ಲ. ನಾವು ಕೂಡ ನಮ್ಮೂರಲ್ಲೂ ಕೂಡ ನಾವು ದೊಡ್ಡ ದೊಡ್ಡ ಗಣೇಶನ ಇಡ್ತಾ ಇದೀವಿ, 12-13 ಗಣಪತಿ ಇಡ್ತಾ ಇದೀವಿ. ಎಲ್ಲರೂ ಕೂಡ ನಾವು ಹೇಳ್ತಾ ಇರೋದೇನಂದ್ರೆ, ಮಣ್ಣಿನ ಗಣಪತಿ ಪ್ರಿಫರ್ ಮಾಡಿ, POP ಗಣಪತಿ ಬೇಡ ಅಂತ ಹೇಳ್ತಾ ಇದ್ದೀನಿ. POP ಗಣಪತಿ ಯಾರೇ ಮಾಡ್ತಾ ಇದ್ರು ಹಿಂದೆ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ನಾವು ಎಲ್ಲರಿಗೂ ಅದನ್ನ ಲೆಟರಲ್ಲಿ ಕೊಟ್ಟಿದ್ದೀವಿ. ಮುಂದಕ್ಕೆ ಅದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ರೈತ ಬಂಧುಗಳು ಹೇಳೋದು, ನಾನು ಎಲ್ಎನ್ ಬಸವರಾಜು, ರಾಜ್ಯಾಧ್ಯಕ್ಷರು ಲಿಂಗನಹಳ್ಳಿ. 21/7/2026 ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ವಿ ನಮ್ಮ ಲಿಟರಡಲ್ಲಿ. ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ನಮಗೆ ಆದೇಶ ಹೊರಡಿಸ್ಕೊಟ್ಟಿದ್ದಾರೆ. POP ಗಣೇಶನ ಮಾರಬಾರ್ದು ಎಲ್ಲಿನೂ ಅಂತ ಆದೇಶ ಹೊರಡಿಸಿದ್ದಾರೆ. ನಾವು ಅದನ್ನು ಎಲ್ಲ ಅಧಿಕಾರಿಗಳು ತಳಗಡೆ ಪಟ್ಟದಲ್ಲಿ ಎಲ್ಲರಿಗೂ ಕಳಿಸಿದ್ದಾರೆ. ಯಾರು ಇದುವರೆಗೂ PDO ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಯಾರು ಇದುವರೆಗೂ ಬಂದು ಅಲ್ಲಿ ಸಮೀಕ್ಷೆ ಮಾಡಲಿಲ್ಲ, ಅದನ್ನು ಬಾಗಿಲಾಕ್ಸಲ್ಲ. ಗಣೇಶನ್ ಮಾರ್ತಾನೆ ಅವರೇ. ಯಾವ ಊರಲ್ಲಿ ಸರ್ ಅದು? ಮಾರಸಂದ್ರದಲ್ಲಿ ಗಣೇಶನ್ ಮಾರ್ತಾ ಇರೋದು. ನಾವು ನೆನ್ನೆ ಹೋಗಿದ್ವಿ, ಅಲ್ಲಿ ಹೋಗಿ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದಿದ್ವಿ, ಫೋಟೋ ಸಮೇತ ತಗೊಂಡಿದ್ದೀವಿ. ಆ ಉದ್ದೇಶಕ್ಕೋಸ್ಕರ ನಾವು ಇಡೀ ರೈತರಿಗೆ, ಹಸುಗಳಿಗೆ, ದನ ಕರುಗಳಿಗೆ, ಆ ಪ್ರಾಣಿ ಪಕ್ಷಿಗಳಿಗೆ, ಆ ಕುಡಿಯುವ ನೀರಿನಿಂದ, ಅಲ್ಲಿ ಮಣ್ಣಿನಿಂದ ಎಲ್ಲ ಅನಾಹುತ ಆಗುತ್ತೆ ನಮ್ಗೆ ಅಂತ ಅಂದ್ಬಿಟ್ಟು ನಾವು ಮನವಿ ಕೊಟ್ಟು ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ. ಅದಂತೆ ನಮಗೆ ಆ ಆದೇಶದಂತೆ ನಮಗೆ ಆ POP ಗಣೇಶನ್ ಯಾವ ಕಾರಣಕ್ಕೂ ಮಾರಬಾರ್ದಲ್ಲಿ, ಮಣ್ಣಿನ ಗಣೇಶನ್ ಮಾಡಲಿ, ಬೆಲ್ಲದಲ್ಲಿ ಮಾಡಲಿ, ಬೆಲ್ಲದಿಂದ ಮಾಡಲಿ, ಮಣ್ಣಿನಿಂದ ಮಾಡಲಿ, ಎಲ್ಲ ತಗೊಂತಾರೆ. ಈ ತಗೊಂಡವ್ರಿಗೂ ಅದು ಗಣೇಶನ್ ತಗೊಂಡ್ರೆ ಆ ಗಣೇಶ ಅವ್ರಿಗೂ ಒಂದು ಶಿಕ್ಷೆ ಆಗಬೇಕು ನಾವು ಮನವಿ ಮಾಡ್ತಾ ಇದೀವಿ ಅಷ್ಟೇ. ನಾವು ನಮ್ಮ ರೈತಪರ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ LN ಬಸವರಾಜರವರು ಈಗಾಗಲೇ ಏನು ವಿಷಯ ಮಾಲಿನ್ಯದ ವಿಚಾರವಾಗಿ ಮಾತನಾಡಿದರೋ ಅದೇ ರೀತಿಯೇ ಕೂಡ ನಾನು ಎಂ ನರಸಿಂಹಯ್ಯ, ಅರಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ. ಆದರೆ ಏನು ಮಾರ್ಸಂದ್ರ ಗ್ರಾಮದಲ್ಲಿ POP ಗಣೇಶಗಳು ವಿಗ್ರಹಗಳನ್ನು ಮಾರ್ತಾವ್ರೆ, ಅದನ್ನು ನಮ್ಮ ರೈತ ಸಂಘ ಪರ ವತಿಯಿಂದ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮಣ್ಣಿನ ಗಣೇಶನನ್ನು ಮಾಡಲಿ, ಅವರು ಕೂಡ ಏನು ಕೈಕಲೆ ಇದೆ, ಕೈಕಲೆಯಿಂದ ಅವರು ಗಣೇಶನ ವಿಗ್ರಹಗಳನ್ನು ಮಾಡ್ತಾರೆ. ಅದೇ ರೀತಿಯೇ ನೀವು ಮಣ್ಣಿನ ಗಣೇಶನ ಮಾಡಿರಿ. ಬೆಲ್ಲದಂತ ಕರಗಿಸಿ ಗಣೇಶನ ಮಾಡಲಿ, ಸಕ್ಕರೆ ಇಲ್ಲದೆ ಕರಗದಂತ ಗಣೇಶನ ಮಾಡಲಿ, ಆ ಗಣೇಶಗಳನ್ನು ಮಾರಾಟ ಮಾಡಲಿ. ಆ ಗಣೇಶಗಳನ್ನು ತಗೊಂಡೋಗಿ ಕೆರೆ ಕುಂಟೆಗಳಲ್ಲಿ ಬಿಟ್ಟರೆ ಅದು ಕರಗಿ ನೀರಾಗಿ ಒಳ್ಳೆ ವಾತಾವರಣ ಸೃಷ್ಟಿ ಆಗ್ತದೆ. ಹಾಗಾಗಿ ಈ ಒಂದು POP ಗಣೇಶಗಳನ್ನು ಮಾಡಿ ಕೆರೆಗಳಲ್ಲಿ ನೀರು ತುಂಬಿರ್ತಕ್ಕಂಥ ಕುಂಟೆ, ಕೆರೆಗಳು ಇವ್ಯಾವೂ ಕೂಡ ಕಲುಷಿತ ಆಗ್ತಾ ಇರ್ತವೆ, ಅದು ಕರಗೋದಿಲ್ಲ. ಹಂಗಾಗಿ ಪ್ರಾಣಿಗಳಿಗೆ, ಈ ಕುರಿ ಮೇಕೆಗಳಿಗೆ, ಹಸು ದನಗಳಿಗೆ, ಪ್ರಾಣಿ ಪಕ್ಷಿಗಳಿಗೂ ಬಹಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಹಂಗಾಗಿ ನಮ್ಮ ರೈತ ಸಂಘ ಪರವಾಗಿ ನಾನೇನು ಕೇಳ್ಕೊಳ್ಳೋದೇನೆಂದ್ರೆ, ಈ ಒಂದು POP ಗಣೇಶಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಆಮೇಲೆ ಆ ಮಾರ್ಸಂದ್ರ ಗ್ರಾಮದಲ್ಲಿ ಮಾಡಲೇಬಾರದು, ನಿಷೇಧ ಮಾಡಲೇಬೇಕಾದ್ರು. ಯಾಕಂತಂದ್ರೆ ಈ ಪೊಲೀಸ್ನವ್ರಿಗೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ, ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ, ತಾಲೂಕು ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ, PDO, ರೆವಿನ್ಯೂ ಸೆಕ್ರೆಟರಿ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಈ ಸ್ಥಳೀಯ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡಿ ಖಂಡಿತವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ರೈತ ಸಂಘದಿಂದ ಬ್ಯಾನ್ ಮಾಡಲೇಬೇಕು ಸರ್. ಈಗ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀವಿ ಸಾಹೇಬ್ರೆ. ಈಗ ಕೆಳ ಅಧಿಕಾರಿಗಳಿಗೆ ಹೇಳಿರ್ತಾರೆ ಅವರು, ಆದ್ರೆ ಅವರ ಸ್ಪಂದನೆ ಹೆಂಗಿದೆ ಸರ್? ಕೆಳಮಟ್ಟ ಅವರು ಇದುವರೆಗೂ ಕೂಡ PDO ಆಗಲಿ, ಸೆಕ್ರೆಟರಿ ಆಗಿರ್ಬೋದು, ರೆವಿನ್ಯೂ ಸೆಕ್ರೆಟರಿ ಆಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇದುವರೆಗೂ ಕೂಡ ಅಲ್ಲಿ ಪರಿಶೀಲನೆ ಮಾಡಲಿಲ್ಲ, ಸ್ಥಳ ಪರಿಶೀಲನೆ ಮಾಡಿಲ್ಲ, ಬರಲೂ ಇಲ್ಲ ಅಲ್ಲಿ. ಯಾಕಂತಂದ್ರೆ ಹಿಂದೆ ಕೂಡ ಇದೇ ರೀತಿ ಒಂದು ಹೋರಾಟ ನಡೀತು. ರಾತ್ರಿನೇ ಎಲ್ಲಾ ವಿಗ್ರಹಗಳು ಬಂದು, ಮತ್ತೆ ಮಾಲಿನ್ಯ ಮಂಡಳಿನೂ ಕೂಡ, ಮತ್ತೆ ಈ ಎಲ್ಲ ಮಾಲಿನ್ಯ ಅಧಿಕಾರಿಗಳು ಬಂದು ಬೀಗ ಹಾಕಿದ್ರು ಕೂಡ ರಾತ್ರಿ ಮಾರಾಟ ಮಾಡುವಂಥದ್ದು ಇದನ್ನ ನಾವು ಕಂಡಿದ್ವಿ.
ಆಮೇಲೆ ಇದೊಂದು ಮಾಫಿಯಾ ಟೈಪ್ ಆಗ್ತಾ ಇದೆ ಮಾಫಿಯಾ ಗಣಪತಿದ ನನ್ನ ಪ್ರಕಾರ. ಮಾಫಿಯಾನೇ ಇದು, ಮಾಫಿಯಾನೇ POP ವಿಗ್ರಹಗಳು ಮಾಫಿಯಾನೇ ಇದು. ಹಂಗಾಗಿ ಇದು ನಿಲ್ಲಬೇಕು. ಇದು ನಿಲ್ಲಿಲ್ಲ ಅಂದ್ರೆ ಇದು ಮೊದಲನೇದಾಗಿ ನಾವು ಎಚ್ಚರಿಕೆ ರೈತ ಸಂಘ- ಕೊಡ್ತಾ ಇದ್ದಾರೆ. ಎಚ್ಚರಿಕೆ. ರೈತ ಪರ ಸಂಘಟನೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ರಾಜ್ಯದಾದ್ಯಂತ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಧನ್ಯವಾದಗಳು ಸರ್. ತಮ್ಮ ಹೆಸರು? ಎಂ ನರಸಿಂಹಯ್ಯ ಅಂತ, ಅರಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು. ಧನ್ಯವಾದ. ಶಕ್ತಿ ಜಯದ ದೀಪ್ತಿ